ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ಒಂದಿನ ಇದಕ್ಕಿದ್ದ ಹಾಗೆ ಜೋರು ಮಳೆ ಬರುತ್ತೆ. ಆ ಜೋರು ಮಳೆ ಬಂದಾಗ ಆಟೋಮೆಟಿಕಲಿ ಆ ನದಿಗಳು ಸಹ ಪ್ರವಾಹದ ರೂಪವನ್ನು ತಾಳುತ್ತೆ. ಒಂದು ಮಂಗ ಹೇಗೋ ಕಷ್ಟಪಟ್ಟು ಸ್ವಲ್ಪ ಮಳೆ ನಿಲ್ಲುತ್ತೆ, ಅಂತೂ ಇಂತೂ ಹೇಗೋ ಒಂದು ಸಾಹಸ ಮಾಡಿ ಆ ನದಿಯ ದಡದ ಮೇಲಿರುವಂತಹ ಒಂದು ಮರದ ಮೇಲೆ ಹತ್ತಿ ಹಬ್ಬ, ಅಂತೂ ಇಂತೂ ಈಗ ನಾನು ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಕೂತೆ ಅಂತ ನಿಟ್ಟುಸಿರು ಬಿಡುತ್ತೆ. ಹಾಗೆ ಆ ಮಂಗ ಏನು ಮಾಡುತ್ತೆ, ಕೆಳಗಡೆ ನೋಡಿದಾಗ ಒಂದು ಮೀನು ನೀರಿನಲ್ಲಿ ಒದ್ದಾಡ್ತಾ ಇರುತ್ತೆ. ಇದಕ್ಕೆ ಅನಿಸುತ್ತೆ, ನಾನು ಹೇಗೆ ನೀರಿನಲ್ಲಿ ಬಿದ್ದಾಗ ನನಗೆ ಉಸಿರು ಕಟ್ಟಿ ಒದ್ದಾಡ್ತೀನೋ ಆ ರೀತಿ ಅದು ಒದ್ದಾಡ್ತಿರಬಹುದು ಅಂತ ಮೊದಲೇ ಕಷ್ಟಪಟ್ಟು ಮರದ ಮೇಲೆ ಹತ್ತಿತ್ತು. ಏಕೆಂದರೆ ಜೋರು ಮಳೆ, ಜಾರಿಕೆ ಇತ್ತು. ಇದನ್ನೆಲ್ಲ ಲೆಕ್ಕಿಸದೆ ಮತ್ತೆ ಕಷ್ಟಪಟ್ಟು ಕೆಳಗಿಳಿದು ಹೇಗೋ ಮಾಡಿ ಆ ಮೀನನ್ನು ಬದುಕಿಸುತ್ತೆ. ಅಂದರೆ ಮೀನನ್ನು ಹಿಡಿದು ಅದನ್ನು ದಡದ ಮೇಲೆ ಒಂದು ಸುರಕ್ಷಿತವಾದ ಜಾಗದಲ್ಲಿ ಮಲಗಿಸ್ಬಿಟ್ಟು ಆ ಮೀನನ್ನು ಮುಟ್ತಾ ಹೇಳುತ್ತೆ, ನೋಡು, ನೀನು ನೀರಿನಲ್ಲಿ ಒದ್ದಾಡ್ತಾ ಇದ್ದೆ, ಅದಕ್ಕೆ ನಾನು ತೊಗೊಂಡು ಬಂದು ನಿನ್ನನ್ನು ಈ ದಡದ ಮೇಲೆ ಸುರಕ್ಷಿತವಾಗಿ ಮಲಗಿಸಿದ್ದೀನಿ, ಈಗ ನೀನು ಹುಷಾರಾಗಿದೆಯಾ ಅಲ್ವಾ ಅಂತ. ಅಷ್ಟೊತ್ತಿಗಾಗಲೇ ಆ ಮೀನಿಗೆ ಉಸಿರು ಕಟ್ಟೋದಕ್ಕೆ ಶುರು ಆಗುತ್ತೆ, ಜೋರಾಗಿ ಒದ್ದಾಡುತ್ತೆ, ಮೇಲೆ ಕೆಳಗೆ ಹಾರೋದಕ್ಕೆ ಶುರು ಮಾಡುತ್ತೆ. ಈ ಮಂಗ ಅಂದ್ಕೊಳ್ಳುತ್ತೆ, ಇದು ನನಗೆ ಧನ್ಯವಾದವನ್ನು ಹೇಳ್ತಾ ಇದೆ, ಹಾಗಾಗಿ ಇದು ನೃತ್ಯ ಮಾಡ್ತಿದೆಯೇನೋ ಅಂತ ಅಂದ್ಬಿಟ್ಟು ಆ ಮೀನು ಒದ್ದಾಡ್ತಾ ಇದ್ದರೆ ಇದು ಚಪ್ಪಾಳೆಯನ್ನು ತಟ್ತಾ ಇರುತ್ತೆ. ಏಕೆಂದರೆ ಅಯ್ಯೋ, ಇದಕ್ಕೆ ಇಷ್ಟೊಂದು ಖುಷಿ ಆಯ್ತಲ್ಲ, ಹಬ್ಬ, ಸದ್ಯ ನಾನು ಯಾರಿಗೋ ಸಹಾಯ ಮಾಡಿದೆ ಅಂತ. ಸ್ವಲ್ಪ ಹೊತ್ತಾದ ಮೇಲೆ ಆ ಮೀನು ಶಾಂತವಾಗಿ ಮಲಗಿಬಿಡುತ್ತೆ, ಅಂದರೆ ತನ್ನ ಉಸಿರನ್ನು ಕಳ್ಕೊಳ್ಳುತ್ತೆ. ಆಗ ಆ ಮಂಗಕ್ಕೆ ತುಂಬ ಬೇಜಾರಾಗುತ್ತೆ. ನಾನೇ ಕಷ್ಟಪಟ್ಟು ಹೇಗೋ ಮರದ ಮೇಲೆ ಕೂತಿದ್ದೆ, ಆದರೂ ಸಹ ಇಳಿದು ಬಂದು ಇದನ್ನು ನಾನು ರಕ್ಷಣೆ ಮಾಡಿದೆ, ಆದರೆ ಇದು ಹೀಗಾಗೋಯ್ತಲ್ಲ ಅಂತ ತುಂಬ ನೋವು ಅನುಭವಿಸುತ್ತೆ. ಅದೇ ಸಮಯಕ್ಕೆ ಅಲ್ಲಿ ಒಂದು ಹಕ್ಕಿ ಬರುತ್ತೆ. ಆ ಪಕ್ಷಿ ಹೇಳುತ್ತೆ, ನೋಡು, ನಿನಗೆ ಗಾಳಿ ಅನಿಸಿದ್ದು ಬೇರೆಯವರಿಗೆ ಜೀವನ ಆಗೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಅಂತ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಈಗ ನಮಗೆ ಹೊರಗಡೆ ಇರುವಂತಹ ಗಾಳಿಯೇ ಜೀವನ, ನೀರಿನೊಳಗೆ ನಾವು ಉಸಿರುಗಡ್ತೀವಿ, ಆದರೆ ಆ ಮೀನಿಗೆ ನೀರಿನಲ್ಲೇ ಜೀವನ, ಹೊರಗಡೆ ಬಂದರೆ ಉಸಿರು ಕಟ್ಟುತ್ತೆ. ಇಬ್ಬರ ಜೀವನಕ್ಕೂ ಸಹ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಅದು ಯಾಕೆ ಈ ಕಥೆಯನ್ನು ಹೇಳಿದೆ ಅಂದರೆ, ಭಗವಂತನೂ ಸಹ ಭಗವದ್ಗೀತೆಯಲ್ಲಿ ತನ್ನ ವರ್ಣ ಮತ್ತು ಆಶ್ರಮವನ್ನು ವಿವರಣೆ ಮಾಡ್ತಾ ಹೇಳ್ತಾನೆ. ಅಂದರೆ ಒಂದೊಂದು ವರ್ಣದ ಧರ್ಮ ಒಂದೊಂದು ರೀತಿ ಅಂತ. ಇಲ್ಲಿ ವರ್ಣ ಅಂತ ಅಂದರೆ ಜಾತಿ ಅಂತ ಅಲ್ಲ, ಅವರು ಮಾಡುವಂತಹ ಕೆಲಸದಲ್ಲಿ ವಿಭಿನ್ನತೆ ಇರುತ್ತೆ ಅಂತ. ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ. ಒಬ್ಬರ ಧರ್ಮ ಇನ್ನೊಂದು ಧರ್ಮ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇತ್ತೀಚೆಗೆ ಏನಾಗೋಗಿದೆ, ನಾವು ಎಲ್ಲರೂ ಸಹ ಒಬ್ಬರನ್ನು ಇನ್ನೊಬ್ಬರು ಕಾಪಿ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ನೋಡಿ, ಶಾಲೆಯಲ್ಲಿ ಒಂದೇ ರೀತಿ ಪಾಠ ಮಾಡ್ತಾರೆ, ಒಂದೇ ರೀತಿ ಕ್ವಶ್ಚನ್ ಪೇಪರ್ ಸಹ ಕೊಡ್ತಾರೆ. ಹಾಗಾಗಿ ಆ ಮಕ್ಕಳು ಅಪ್ಪಿತಪ್ಪಿ ಕಾಪಿ ಮಾಡಿದ್ರೆ ಪಾಸಾಗೋ ಸಾಧ್ಯತೆ ತುಂಬ ಇರುತ್ತೆ. ಆದರೆ ಈ ಜೀವನ ಅನ್ನುವಂತಹ ಈ ಎಕ್ಸಾಮ್ ಏನಿದೆ, ಭಗವಂತ ಎಲ್ಲರಿಗೂ ಒಂದೇ ರೀತಿ ಪಾಠನೂ ಮಾಡೋದಿಲ್ಲ, ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಒಂದೇ ರೀತಿ ಕ್ವಶ್ಚನ್ ಪೇಪರ್ ಸಹ ಕೊಡೋದಿಲ್ಲ. ನಾವು ಕ್ವಶ್ಚನ್ ಪೇಪರಲ್ಲಿರೋ ಕ್ವಶ್ಚನನ್ನು ಓದದೆ ಬೇರೆಯವ್ರನ್ನ ಕಾಪಿ ಮಾಡ್ತಾ ಇದ್ದರೆ ನಾವು ಫೇಲ್ ಆಗ್ತೀವಿ, ಪಾಸಾಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತನ ಮೇಲೆ ನಂಬಿಕೆ ಇಟ್ಟು, ಇಲ್ಲ ಭಗವಂತ ನೀನು ಯಾವ ಪಾಠವನ್ನು ಕಲಿಸ್ತೀಯಾ, ನಾನು ಕಲಿಯೋದಕ್ಕೆ ಸಿದ್ಧ ಅಂತ ಒಳ್ಳೆಯ ವಿದ್ಯಾರ್ಥಿ ಆದಾಗ ನಾವು ಸಹ ಒಳ್ಳೆಯ ಉತ್ತಮ ಅಂಕಗಳಿಂದ ತೇರ್ಗಡೆ ಹೊಂದುತ್ತೀವಿ. ಏನಂತೀರಾ? ಯೋಚನೆ ಮಾಡಿ. ಹಾಗೆ ನಿಮ್ಮ ವರ್ಣಕ್ಕೆ, ನಿಮ್ಮ ಆಶ್ರಮಕ್ಕೆ ಯಾವ ಕೆಲಸ ಸರಿ ಇದೆಯೋ ಅದನ್ನೇ ಮಾಡಿ, ಬೇರೆಯವರನ್ನು ದಯಮಾಡಿ ಕಾಪಿ ಮಾಡೋದಕ್ಕೆ ಹೋಗಬೇಡಿ. ಯೋಚನೆ ಮಾಡಿ, ತುಂಬ ಮುಖ್ಯ ಇದು. ಥ್ಯಾಂಕ್ ಯು.